ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಗೆ ಈ ಒಂದು ಶುಕ್ರ ಬದಲಾವಣೆಯಿಂದ ಯಾವ ರೀತಿಯಾದ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಮಕರ ರಾಶಿಯವರಿಗೆ ಶುಕ್ರನ ಒಂದು ಬದಲಾವಣೆ ಕನ್ಯಾ ರಾಶಿಗೆ ಹೋಗ್ತಾ ಇದ್ದಾನೆ. ಅದು ಕನ್ಯಾ ರಾಶಿಗೆ ನೀಚ ಸ್ಥಾನದಲ್ಲಿರೋದ್ರಿಂದ ಯಾವೆಲ್ಲ ಫಲಾನುಫಲಗಳನ್ನ ಕೊಡ್ತಾನೆ ನೋಡ್ತಾ ಹೋಗೋಣ. ನೋಡಿ, ಮಕರ ರಾಶಿಯವರು ಶನಿ ಅಧಿಪತಿ. ಯಾಕೆಂದ್ರೆ ಬಚಕ್ರದಲ್ಲಿ 10ನೇ ಮನೆ ಮತ್ತೆ 11ನೇ ಮನೆ ನಾವೇನಂತ ಕರಿತೀವಿ, ಕರ್ಮ ಮಾಡುವಂತಹ ಸ್ಥಾನ, ಉದ್ಯೋಗ ಸ್ಥಾನ, ಎರಡು ಕರ್ಮದ ಕ್ರಿಯೆಗಳೇ. ಬಟ್ ಮನುಷ್ಯನ ಎಲ್ಲಿ ಬೇಕಾದ್ರೂ ಬದಲಾವಣೆ ಮಾಡ್ಬೋದು. ಆದ್ರೆ ಕರ್ಮದಿಂದ ಫಲಗಳನ್ನ ಕೊಡುವಂತ ವ್ಯಕ್ತಿಯ ಗುಣಗಳನ್ನ ನಾವು ಬದಲಾವಣೆ ಮಾಡಕ್ಕಾಗಲ್ಲ. ಒಬ್ಬ ಕಳ್ತನ ಮಾಡ್ತಿರ್ತಾನೆ. ಒಬ್ಬ ವ್ಯಕ್ತಿ ಒಬ್ರು ಮೋಸ ಮಾಡ್ಬೇಕು ಅಂತ ಇದ್ರೆ ಅವ್ನು ಮೋಸಗಾರದ ಕೆಲಸನೇ ಮಾಡ್ತಾನೆ. ಅವನ ಹತ್ರ ಬೇರೆ ಕೆಲಸ ಮಾಡಕ್ ಆಗಲ್ಲ. ಸೊ ಅಂತಹ ಗುಣಗಳನ್ನ ನಾವು ಹುಟ್ಟು ಗುಣ ಸುಟ್ರು ಹೋಗಲ್ಲ ಅನ್ನೋ ಒಂದು ಗಾದೆ ಇದೆಯಲ್ಲ, ಅದು ಪರ್ಫೆಕ್ಷನ್ ಆಗಿ ಯಾಕೆ ವರ್ಕ್ ಆಗುತ್ತೆ ಅಂತಂದ್ರೆ ಕರ್ಮದ ಮೇಲೆ ಒಬ್ಬ ವ್ಯಕ್ತಿಯ ಗುಣಗಳು ಆಧಾರಿತ ಆಗಿರುತ್ತೆ. ತುಂಬಾ ಜನ ಕೇಳ್ತಾರೆ, ನನ್ ಗಂಡ ತುಂಬಾ ಕಂಜೂಸು ಮೇಡಮ್, ಚೇಂಜ್ ಮಾಡಕ್ಕೆ ಆಗಲ್ವಾ ಅಂತ. ಆಗಲ್ಲ. ಅದು ಕರ್ಮದ ಫಲವಾಗಿ ಬಂದಿರೋ ಜಾತಕ. ಚೇಂಜ್ ಮಾಡಕ್ಕೆ ಹೇಗ್ ಸಾಧ್ಯ? ಖಂಡಿತ ಆಗೋದಿಲ್ಲ. ಅದೇ ಮಕರ ರಾಶಿಯವರಿಗೆ ಶನಿ, ರಾಶಾಧಿಪತಿ ಶನಿ ತೃತೀಯ ಭಾವದಲ್ಲಿ ಕುಳಿತಿದ್ದಾನೆ. ಇಲ್ಲಿ ಶನಿ ಏನಾಗುತ್ತೆ, ಶನಿ ಶುಕ್ರ ಇಬ್ರು ಪರಮ ಮಿತ್ರರು. ಯಾಕಂದ್ರೆ ಶುಕ್ರನ ಮನೇಲಿ ಶನಿ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ಶನಿ ಶುಕ್ರ ಕಾಂಬಿನೇಷನ್ ಇದ್ದವರು ಕೂಡ ತುಂಬಾ ಶ್ರೀಮಂತರಾಗ್ತಾರೆ. ರಾಹು ಶುಕ್ರ ಕಾಂಬಿನೇಷನ್ ಇರೋರು ಕೂಡ ತುಂಬಾ ರಿಚ್ ಪರ್ಸನ್ ಆಗ್ತಾರೆ. ನಾವು ಮೀಡಿಯಾದಲ್ಲೆಲ್ಲ ತುಂಬಾ ಬೆಳಿಬೇಕು ಅಂತಂದ್ರೆ ರಾಹು ಶುಕ್ರ ಕಾಂಬಿನೇಷನ್ ಇರ್ಬೇಕು. ನಾವು ಮೋರ್ ದನ್ ಫೇಮಸ್ ಆಗ್ತಾ ಹೋಗ್ತಾರೆ. ಸೊ ನಮ್ ಜಾತಕದಲ್ಲಿ ಏನಿದೆ ಏನಿಲ್ಲ, ವೀಕ್ ಯಾವುದು, ಬಲ ಯಾವುದು, ಬಲಾನುಬಲ ಯಾವುದು ಅಂತ ನೋಡ್ಕೋಬೇಕಾಗತ್ತೆ. ಯಾವ್ದು ಬಲಾನುಬಲಗಳಿದೆ ಗ್ರಹಗಳು ಅಂತ ನೋಡ್ಕೊಂಡು ನಾವು ಅದ್ರ ತಕ್ಕಂತೆ ಪರಿಹಾರನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮಕರ ರಾಶಿಯವ್ರಿಗೆ ಏನಾಗಿದೆ ಅಂತ ಅಂದ್ರೆ ಪಂಚಮ ಸ್ಥಾನಾಧಿಪತಿನೂ ಶುಕ್ರ, ಭಾಗ್ಯಾಧಿಪತಿನೂ ಶುಕ್ರ. ಅಲ್ಲಿಗೆ ಪಂಚಮ ಸ್ಥಾನಾಧಿಪತಿ ಭಾಗ್ಯಾಧಿಪತಿ ಶುಕ್ರ ಭಾಗ್ಯದ ಮನೆಗೆ ನೀಚ ಸ್ಥಾನದಲ್ಲಿರೋದ್ರಿಂದ ಏನಾಗುತ್ತೆ, ತಂದೆ ಮನೆಯಿಂದ ಏನಾದ್ರು ಒಂದಷ್ಟು ಹೊಸ ಗಿಫ್ಟ್, ದುಡ್ಡು, ಹಣ, ಯಾವ್ದಾರು ಒಂದು ಗಾಡ್ ಗಿಫ್ಟ್ ಆಗಿ ಮಕರ ರಾಶಿಯವ್ರಿಗೆ ಬರುತ್ತೆ. ನೋಡಿ, ಮಕರ ರಾಶಿಯವರು ಏನು ಅಂತಂದ್ರೆ ಎಲ್ರನ್ನೂ ಪ್ರೀತಿಸೋ ಗುಣ ಜಾಸ್ತಿ ಇದೆ ಅಂತ ಹೇಳ್ತೀನಿ. ಅವ್ರೊಂಥರ ತಾಯಿ ಇದ್ದಂಗೆ ಮಕರ ರಾಶಿಯವರು. ಪ್ಲಸ್ ಇನ್ನೊಂದೇನು ಅಂತ ಅಂದ್ರೆ ಮಕರ ರಾಶಿಯವರು ಹೇಗೆ ಅಂತ ಅಂದ್ರೆ ಒಬ್ರ ಹತ್ರ ಚೆನ್ನಾಗಿದ್ರೆ ಚೆನ್ನಾಗಿರ್ತಾರೆ, ಚೆನ್ನಾಗಿಲ್ಲ ಅಂತಾರೆ ಮತ್ತೆ ಅವ್ರ ಬಗ್ಗೆನೆ ಬೇರೆ ಏನಾದ್ರು ಕಥೆಗಳು ಹೇಳ್ತಾರೆ. ಹೇಗೇನ್ ಮತ್ತೆ ಅವ್ರ ಜೊತೆ ಚೆನ್ನಾಗಿರ್ತಾರೆ. ಈ ರೀತಿ ಕ್ಯಾರೆಕ್ಟರ್ಸ್. ಅಲ್ಲಿ ದ್ವೇಷ ಇರುತ್ತೆ, ಪ್ರೀತಿನೂ ಇರುತ್ತೆ, ಮತ್ತೆ ಅಗೇನ್ ಪ್ರೀತಿನೂ ಬರುತ್ತೆ, ದ್ವೇಷನೂ ಬರುತ್ತೆ. ಸೊ ಈ ರೀತಿ ಕ್ಯಾರೆಕ್ಟರ್ಸ್ ಗಳಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಮಕರ ರಾಶಿಯವರಿಗೆ. ಅದೇ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಪಂಚಮ ಸ್ಥಾನಾಧಿಪತಿ ಶುಕ್ರ ದಶ 9ನೇ ಮನೆ ಭಾಗ್ಯಾಧಿಪತಿಯಲ್ಲಿ ನೀಚ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ಯಾವ್ದಾರ ಒಂದು ಗಿಫ್ಟ್ ಬರೋ ಅಂಥದ್ದು, ತಂದೆ ಮನೆಯಿಂದ ಏನಾದ್ರು ಪೂರ್ವಾರ್ಜಿತ ಆಸ್ತಿ ಸಿಗುವಂಥದ್ದೆಲ್ಲ ಆಗಸ್ಟ್ ತಿಂಗಳಲ್ಲಿ ಆಗ್ಬೋದು. ಜೊತೆಗೆ ಈ 9ನೇ ಮನೆ ಭಾಗ್ಯಾಧಿಪತಿಯಲ್ಲಿ ಶುಕ್ರ ನೀಚನಾಗ ತಂದೆ ಆರೋಗ್ಯದಲ್ಲೂ ಕೂಡ ಏನಾದ್ರು ಸ್ವಲ್ಪ ವ್ಯತ್ಯಾಸಗಳಾಗೋದ್ರಿಂದ ತಂದೆ ಆರೋಗ್ಯದ ಕಡೆ ಗಮನವನ್ನ ಕೊಡ್ಬೇಕಾಗತ್ತೆ. ಜೊತೆಗೆ ಇದು 3ನೇ ಮನೇಲಿ ಆಲ್ರೆಡಿ ಶನಿ ಇದ್ದಾನೆ. ರಾಶಾಧಿಪತಿ 3ನೇ ಮನೆಗೆ ಹೋದಾಗ ಏನಂದ್ರೆ ಒಂದು ಪರಾಕ್ರಮ ಸ್ಥಾನ, ಬಲಸ್ಥಾನ ಅಂತ ಕರಿತೀವಿ. ನೋಡಿ, ಶನೇಶ್ವರ ಬಂದು ಮಕರಕ್ಕೂ ಅಧಿಪತಿ ಅವನೇ ಆಗ್ತಾನೆ, ಕುಂಭಕ್ಕೂ ಅಧಿಪತಿ ಆಗ್ತಾನೆ. ಬಟ್ ಕುಂಭರಾಶಿಯವರ ಕ್ಯಾರೆಕ್ಟರ್ಸೇ ಬೇರೆ ಇರುತ್ತೆ, ಮಕರ ರಾಶಿಯವರ ಕ್ಯಾರೆಕ್ಟರ್ಸೇ ಬೇರೆ ಇರುತ್ತೆ. ಸೊ ಮಕರ ರಾಶಿಯವರು ಹೆಂಗೆ ಅಂತ ಅಂದ್ರೆ ತುಂಬಾ ಧೈರ್ಯವಾಗಿರ್ತಾರೆ. ಬಟ್ ಕೆಲವು ಕಡೆ ಸ್ವಲ್ಪ ಬಹಳಷ್ಟು ಬೇಗ ಎದುರ್ಕೊಳ್ಳುವಂತ ಚಾನ್ಸಸ್ ತುಂಬಾ ಇರ್ತದೆ. ಹಾಗಾಗಿ ಮಕರ ರಾಶಿಯವರು ಹೆಂಗೆ ಅಂತ ಅಂದ್ರೆ ಡೇ 1 ಇಂದ ಹೇಗಿರ್ತಾರೋ ಇನ್ ಬಿಗಿನಿಂಗ್ ಏನಿರ್ತಾರೋ ಎಂಡ್ವರೆಗೂ ಕೂಡ ಹಾಗೆ ಇರ್ಬೇಕಾಗತ್ತೆ. ಸೊ ಮಕರ ರಾಶಿಯವರಲ್ಲಿ ರಾಶಾಧಿಪತಿ ಆದಂತಹ ಶನಿ 3ರಲ್ಲಿದ್ದು ಶುಕ್ರ ಪಂಚಮ ಸ್ಥಾನಾಧಿಪತಿ ಆಗಿ ಭಾಗ್ಯಾಧಿಪತಿಯಾಗಿ ನೀಚ ಸ್ಥಾನದ ಖಂಡಿತ ಒಳ್ಳೆ ಫಲಗಳನ್ನ ಕೊಡ್ತಾನೆ. ಇನ್ನಷ್ಟು ನಮ್ಗೆ ಒಳ್ಳೆ ರಿಸಲ್ಟ್ ಬೇಕು, ಶುಕ್ರನ ಪ್ರಭಾವನ ಯಥೇಚ್ಛ ಮಾಡ್ಕೋಬೇಕು ಅಂತ ಅಂದ್ರೆ ಅವರ ಮನೆಯ ಒಂದು ಅಡಿಗೆ ಮನೆ ಏನಿದೆ ಅಲ್ಲಿ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಬಲಪಡಿಸ್ಕೊಳ್ಳೋದಕ್ಕೋಸ್ಕರ, ಶುಕ್ರ ಈಗ ನೀಚ ಅಲ್ಲ, ಸೊ ಎಲ್ಲಾ ಗ್ರಹಗಳಿಗೂ ಇದು ಅಂದ್ರೆ ಅನ್ವಯ ಆಗುತ್ತೆ. ಬಟ್ ಏನು ಅಂತ ಅಂದ್ರೆ ನಮ್ ಶುಕ್ರ ಚೆನ್ನಾಗಿರ್ಬೇಕು ಅಂದ್ರೆ ಪ್ರತಿ ರಾಶಿಗಳು ಮಾಡ್ಬೇಕಾದ್ರೆ ಇಷ್ಟೇ, ಅಡಿಗೆ ಮನೆ ನೀಟಾಗಿ ಇಟ್ಕೋಬೇಕು, ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಒಂದು ಮನಿ ಪ್ಲಾಂಟ್ಸ್ ನ ಬೆಳೆಸ್ಬೇಕು. ನಾವು ಜೇಡಾ ಟ್ರೀ ಅಂತ ಕರಿತೀವಿ, ಮನಿ ಪ್ಲಾಂಟ್ಸ್ ಅಂತ. ಮನಿ ಅಂದ್ರೆ ಮೊದಲೇ ಹಣ ಇದೆ, ಅದು ಟ್ರೀ. ಅದನ್ನ ಎಷ್ಟು ಅಡಿಗೆ ಮನೇಲಿ ಇಟ್ಟು ಬೆಳೆಸ್ತೀವೋ ಅಷ್ಟು ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಅದನ್ನ ರೆಡ್ ಪಾಟ್ ಅಲ್ಲಿ ಇಡ್ಬೇಕಾಗತ್ತೆ. ಓಕೆ, ರೆಡ್ ಪಾಟ್ ಅಲ್ಲಿ ಇಟ್ಟು ನೀಟಾಗಿ ಅದನ್ನ ಡಿಸೈನಿಂಗ್ ಮಾಡಿ ಎಷ್ಟು ಅಡಿಗೆ ಮನೆನ ಶುದ್ಧವಾಗಿ ಸುಂದರವಾಗಿ ಕಾಣಿಸ್ತಿರೋ ಅಷ್ಟ್ರ ಮಟ್ಟಿಗೆ ಶುಕ್ರ ಅವ್ರ ಮನೆಯಲ್ಲಿ ತಾಂಡವ ಆಡ್ತಾನೆ. ಅಂದ್ರೆ ಮಹಾಲಕ್ಷ್ಮಿ. ನೀವು ಕ್ಲೀನ್ ಮಾಡಿ ನೋಡಿ, ಒಂದು ಸರಿ ಮನೆನ ನೋಡಿ, ಒಂದ್ಸರಿ ಮನೆ ಶುಭ್ರವಾಗಿಟ್ಟು ಕ್ಲೀನ್ ಮಾಡಿ ಒಂದೆರಡು ದೀಪ ಹಚ್ಬಿಟ್ರೆ ಎಷ್ಟು ಸಮಾಧಾನ ಆಗುತ್ತೆ. ಪೀಸ್ ಆಫ್ ಮೈಂಡ್ ಬರುತ್ತೆ ಅಲ್ಲಿ, ಕಾಮ್ ಅನ್ಸುತ್ತೆ. ಮಹಾಲಕ್ಷ್ಮಿ ಅನುಗ್ರಹ ಚೆನ್ನಾಗಾಗ್ಬೇಕಾ, ಮನೆ ಪ್ರತಿಯೊಂದು ಕೋಣೆನೂ ಕೂಡ ಚೆನ್ನಾಗಿರ್ಬೇಕು.
ಸೊ ಅಡಿಗೆ ಮನೆ ಇರ್ಬೋದು, ಹಾಲ್ ಇರ್ಬೋದು, ಪ್ರತಿ ಹಂತದಲ್ಲೂ ಕೂಡ ನಾವು ಕ್ಲೀನ್ ಸ್ವಚ್ಛತೆಗೆ ಇಲ್ಲಿ ಮೇನ್ ಏನು ಅಂತಂದ್ರೆ ಸ್ವಚ್ಛತೆಗೆ ಹೆಚ್ಚು ಪ್ರಾಮುಖ್ಯತೆನ ಕೊಡ್ಬೇಕು, ಆದ್ಯತೆನ ಕೊಡ್ಬೇಕು. ಹಾಗಾಗಿ ಎಲ್ಲಾ ರಾಶಿಯವರು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ನಿಮ್ಮ ಮನೆಯ ಸ್ವಚ್ಛತೆ ಕಡೆ ಹೆಚ್ಚು ಗಮನವನ್ನ ಕೊಡಿ. ಬೆಲೆಗಳನ್ನು ಕೊಡ್ತಾರೆ. ಮಕರ ರಾಶಿ ಅದೊಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಮತ್ತೆ ಭಾಗ್ಯಾಧಿಪತಿ ಶುಕ್ರ ಆಗಿರೋದ್ರಿಂದ ಏನಾಗ್ತಾ ಹೋಗುತ್ತೆ ಅಂದ್ರೆ ಶುಕ್ರ ಅಲ್ಲೇ ಕೂಡ ನೀಚನಾಗೋದ್ರಿಂದ ತಂದೆಯಿಂದ ಆದಷ್ಟು ಒಳ್ಳೊಳ್ಳೆ ಗಿಫ್ಟ್ಗಳು ಮಕರ ರಾಶಿಯವ್ರಿಗೆ ಸಿಗ್ತಾ ಹೋಗುತ್ತೆ. ಅಂದ್ರೆ ತಂದೆ ತುಂಬಾ ಪ್ರೀತಿ ಮಾಡ್ತಾರೆ, ಅವ್ರನ್ನ ಮೋರ್ ದನ್ ಹಚ್ಕೊಂಡಿರ್ತಾರೆ. ಮಕರ ರಾಶಿಯವ್ರು ಯಾರೇ ಆಗಿರ್ಬೋದು ತಂದೆಯನ್ನು ತುಂಬಾ ಪ್ರೀತಿಸ್ತಾರೆ, ಅಥವಾ ಇವರಿಗೆ ತಂದೆಯಿಂದ ಸಿಗುವಂತ ಪ್ರೀತಿಗಳು ಅಷ್ಟು ಸಿಗ್ತಾ ಹೋಗುತ್ತೆ. ಸೊ ಅದ್ರಲ್ಲಿ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಮಕರ ರಾಶಿಯವ್ರಿಗೂ ಕೂಡ ಸಕಲ ಸೌಭಾಗ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮಕರ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.